ಇದರೆಯೋಳ್ ಬಲ ಹಲರೆ ಬಲುತ ಹಸದಿ ಭಲರೆ ಬೆರೆ ಸುತ್ತದೆ ಭಲರೆ ಬೆರೆ ಸುತ್ತದೆ ಇದರೆಯೋಳ್ ಬಲ ಹಲರೆ ಬಲುತ ಹಸದಿ ಭಲರೆ ಬೆರೆ ಸುತ್ತದೆ ಧೀರ ಧೀರರಲು ಗಣಗುಣ ನೆನೆಸಿ ವೀರರಲು ಗಣಗುಣ ನೆನೆಸಿ ಸೌರ ಚರಿತ ಸಾಮ್ರಾಜ್ಯದ ಸಿರಿಯ ಸೌರ ಚರಿತ ಸಾಮ್ರಾಜ್ಯದ ಸಿರಿಯ ತಿರುತವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ತಿರುತವು ಧರೆಯಲ್ಲಿ ಸುಖದಲ್ಲಿ ಬಾಳ್ವೆ ಅಲ್ಲರೆ ನೆರೆವೆ ಸುಖದಿ ಇದರೆಯೋಳ್ ಫಲ ಅಲ್ಲರೆ ಬಲುತ ಹಸದಿ ಅಲ್ಲರೆ ನೆರೆವೆ ಸುಖದಿ ಭೀಷ್ಮ ದ್ರೋಣ ಕುರುಪಿತ ಶ್ರೇಷ್ಠ ಭೀಷ್ಮ ದ್ರೋಣ ಕುರುಪಿತ ಶ್ರೇಷ್ಠ ಕರ್ಣ ದುಶಾಸನ ಶಕುನಿಗಳಿವರ ಕರ್ಣ ದುಶಾಸನ ಶಕುನಿಗಳಿವರ ಬೆಂಬಲವೆನಗಿರ ಧರಣಿಯಲ್ ಬಾಳ್ವೆ ಬೆಂಬಲವೆನಗಿರ ಧರಣಿಯಲ್ ಬಾಳ್ವೆ ಆರಿ ಭುಜ ಬಲ ಪರಕ್ರಮ ತೋರಿ ತನ್ನ ಮುನಗಳು ನಾನು ತುಮೀರಿ ಅಟ ಮಾಡಿ ಹರಿಗಳ ದಳಗಳ ತೆರೆದಿಡುತ್ತಲಿ ನಮ್ ಹರಿಗಳ ದಳಗಳ ತೆರೆದಿಡುತ್ತಲಿ ನಮ್ ಹರಿಗಳ ದಳದ ತೆರೆದಿಡುತ್ತಲಿ ನಮ್ ಹಲರೆ ಮೆರೆದ ಸುಗದಿ ಇದರೆಯೋಳ್ ಫಲ ಹಲರೆ ಬಲುತ ಹಸದಿ ಹಲರೆ ಮೆರೆದ ಸುಗದಿ ಹಲರೆ ಮೆರೆದ ಸುಗದಿ ಹಲರೆ ಮೆರೆದ ಸುಗದಿ ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸಿಸುತ್ತಿರುವ ಆ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದಿರಂತೆ. ನೋಡಿದಿರಾ ತಾತ ಅವರ ಹಟ್ಟಹಾಸವು ಎಷ್ಟರ ಮಟ್ಟಿಗಿರಬಹುದು? ಸುಯೋಧನ, ನೀನು ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಡದೆ ಹೋದರೆ ಯುದ್ಧವು ಸಿದ್ಧವಾಗುತ್ತದೆ. ಏನು ತಾತ, ಯುದ್ಧವೇ ಯುದ್ಧ? ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು ತಾತ. ಅದರ ಕೈಗೆ ಸಿಕ್ಕಿದವರು ಮದಿಸಿದಾರೆ ಕಾಲು ಸಿಕ್ಕಿದ ಬಾಳೆಹಣ್ಣಿನಂತೆ ನೊಜ್ಜುಗಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ಅಗ್ರಜ, ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಕುರುಸಾರ್ವಭೌಮರಿಗೆ ಜಯವಾಗಲಿ. ಪುರುಷೋತ್ತಮರು ಬರ್ತಿರುವರು. ಪುರುಷೋತ್ತಮ? ಅವನಾವ ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ಬಂದವನ ನೆಟ್ಟಿಗೆ ನನ್ನ ಹೊರ ಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ವಿದುರನನ್ನು ಆಚರಿಸಿದಂತೆ ಎಷ್ಟೊಂದು ಹವ್ವೇಳನ! ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಸಂಧಿಗೆ ಬರುತ್ತಿರನೇ ವಿನಃ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧರಾಜ್ಯ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಬಾಯಿ ಮುಚ್ಚಿ ಕುಳಿತುಕೋ. ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನವೋ? ವೀರರಿಂದ ಪರಿವೇತಿತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರ ನೀತಿ ವಚನಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಇದುವರೆಗೂ ಇದರನ್ನು ಹಿರಿಯನು ಭೋಜ್ಯನ ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಇವನ ಮಾತುಗಳು ಮೇರೆ ಮೀರುತ್ತಿರುವುದು. ಇವನನ್ನು ಕೂಡಲೇ ಸಭೆಯಿಂದ ಆಚೆಗೆ ನಡೆದು ಕಡುಸಡ ಕರದಲ್ಲಿ ನುಡಿಯುವುದು ನಡೆದು ಆರು ನುಡಿಮೆಯ ಹೀರನೆದುರಲ್ಲಿ ಆರು ನುಡಿಮೆಯ ನಡೆದು ಕಡುಸಡ ಕರದಲ್ಲಿ ನುಡಿಯುವುದು ನಡೆದು ಎಲ್ಲವೋ ವಿದುರ, ಅಗ್ರಜನ ಅಪೇಕ್ಷೆಯಂತೆ ಸಭೆಯನ್ನು ಬಿಟ್ಟು ತೊಲಗು.
ಇಲ್ಲವಾದರೆ ಅನರ್ಥವಾದೀತು. ಎಚ್ಚರ. ದುರ್ಯೋಧನ, ಭೀಮಸೇನನು ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ನನ್ನ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಪ್ರಮಾದವಾಯಿತು. ದುರ್ಯೋಧನ, ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರ ಮಹಾಶಯನು ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿಂತಿದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸಬಲ್ಲ ವೀರರು ಮತ್ತಾರಿರುತ್ತಿದ್ದರು. ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಸಹ ಎದುರುವುದೇ? ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರೋನೆ, ಅಥವಾ ಇವನ ಬಿಲ್ಲಿನಿಂದಾಗತಕ್ಕ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ಆ ಕೃಷ್ಣನು ಬಂದಾಗ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಆಚೆಗೆ ದೂಡಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ತೆಗೆದುಕೊಂಡು ಬಾ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು. ಆ ಕೃಷ್ಣನು ಬಂದಾಗ ನಾವು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳೋಣ. ಕೃಷ್ಣ ಎಷ್ಟೊಂದು ದುರಾಂಕಾರಿ. ಭೀಷ್ಮ ದ್ರೋಣಾದಿಗಳಿದ್ದು ಎದ್ದು ನಿಂತು ನಮಸ್ಕರಿಸಿದರು. ಈತನು ಸಹ ಕಣ್ಣೆತ್ತೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ಗೋಪಾಲಕನಾದ ನೀನು ಈ ಗೋಪಾಲಕನ ಪಾದದ ಮೇಲೆ ನಾನೇ ನಿನ್ನ ಬೆಳಿಗ್ಗೆ ಬರುತ್ತಿದ್ದಲ್ಲ ದುರ್ಯೋಧನ. ಚೇಚೆ ಕೃಷ್ಣ, ನಾನು ನಿನಗೆ ನಮಸ್ಕರಿಸುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಯಿಂದ ತಳಿ. ಕೃಷ್ಣ ಬಂದಿದ್ದಾಯಿತು. ಈ ಪೀಠದಲ್ಲಿ ಸುಖಾಸೀನನಾಗು. ನರ್ತನವೆಂದರೆ ಕೃಷ್ಣ, ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದು. ಅದೇನಿರಬಹುದೇನು? ಇದ್ದೇ ಇದೆ. ಯಾರಲ್ಲಿ? ಏನಪ್ಪಣೆ? ರಾಜನರ್ತಕಿಯರನ್ನು ಬರಮಾಡಿ. ಬರುತ್ತಿದ್ದಾರೆ. ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ, ವೀರ ಕರುಣಾಳು ಕುರುಭೂಪ ರಾಜೇಶ್ವರ, ವಿಪು ಭಯಂಕರ ರೂಪ ಮನೋಹರ, ಛಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾತ್ಮ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುಂಬರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂಪ ರಾಜೇಶ್ವರ. ನೀಲವರ್ಣ ಧಾರಿ ಈ ಚೆಲುವ, ಕೊಳಲನಾದದೆ ಕೊಳಲನಾದದೆ ಜಗದ ಜನರ ಮರುಳುಗೊಳಿಪ, ನಮ್ಮ ಶ್ರೀಹರಿ ಮುರಾರಿ. ನರ್ತಕಿಯರೇ, ಹಿಮನಿಗಿವನು ಅಮ್ಮ ಹಸ್ತಿನಾಪುರ ಧುಡೆಯ ಗದಧಾರಿ,
ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರ ಧುರೆಯ ಪದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತ್ ಛಲದಲ್ಲಿ ಬಲದಲ್ಲಿ ಕುರುಸಾರ್ವಪೌ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ 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 ಭಲೆ ಭಲೆ ನರ್ತಕಿಯರೇ ಯಾರಲ್ಲಿ ಏನಪ್ಪ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಬೆಳಕಿಗೆ ಮುರಹರೆಯು ಸಭೆಗೆ ಬಂದ ಉದ್ದೇಶವನ್ನು ಸಭೆಯಲ್ಲಿ ಪ್ರಕಟಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುಹುದ್ದರೇ, ಕೌರವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವುದು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಸತ್ಯವಂತರಾದ ಪಾಂಡವರು ನಿಮ್ಮಗಳ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಬಂದಿರಲ್ವೇ? ಇನ್ನು ನಿಮ್ಮ ವಾಗ್ದಾನ ಹೊಂದಿರುವುದು. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರದು ಕುಲ ಧರ್ಮದ ಬಿಸಿದೆ ಮಹಾರಾಜ, ಧರಣಿಯ ಇದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂದಿಬೇಡಲು ಬಂದ ರಾಯಭಾರಿ ಭರತ ವಂಶಕುಲ ಸಗನಲ್ಲವಯ್ಯ. ಆ ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರಂದರಿತು ತುಡುಕಬೇಡ. ಶಾಸನ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ನನಗೂ ಒಪ್ಪಿಗೆ ಇದೆ. ಏಕೆಂದರೆ ಹಿಂದಿನ ನಳ, ನೌಷ, ಮನು, ಮಾಂದಾತ, ಹರಿಶ್ಚಂದ್ರ, ರಾವಣ, ಕುಂಭಕರ್ಣಾದಿಗಳು ಇದಕ್ಕೆ ಸಾಕ್ಷೀಭೂತರಾಗಿರುವರು. ಹಾಗಾಗಿ ಪರಮಾತ್ಮನ ಸಂಧಿಯನ್ನು ಧಿಕ್ಕರಿಸುವುದು ಅನುಚಿತ. ವತ್ಸ, ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಆ ಪಾಂಡವರಿಗೆ ಕೊಟ್ಟು ಸುಖದಿಂದ ರಾಜ್ಯಭಾರ ಮಾಡು. ಇದೇ ನನ್ನ ಅಭಿಮತ. ದುರ್ಯೋಧನ, ಪಿತಾಮಹರ ಆದೇಶವು, ಶ್ರೀಕೃಷ್ಣನ ಸಂದೇಶವು
ನನ್ನ ಉದ್ದೇಶವು ಒಂದೇ. ಆದ್ದರಿಂದ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಸುಯೋಧನ, ಯಾರದು ಮಾತನಾಡುತ್ತಿರುವುದು? ಓಹೋ, ವಿದುರ ಚಿಕ್ಕಪ್ಪನವರು. ನಡೆಯಲಿ ನಿಮ್ಮ ಹರಣ್ಯರೋಧನ. ಹೌದು ಸುಯೋಧನ, ನನ್ನದು ಅರಣ್ಯರೋಧನವೇ ಸರಿ. ಆದರೇನು ಮಾಡುವುದು? ಕೆಡುವರನ್ನು ಕಂಡಾಗ ಸುಮ್ಮನೆ ಕುಳಿತುಕೊಳ್ಳಬಾರದು ಎಂದು ಹಿರಿಯರು ಹೇಳಿದ್ದಾರೆ. ರಾಜ್ಯದ ಮದದಿಂದ ನಿನ್ನ ಕಿವಿಗಳು ಮುಚ್ಚಿವೆ. ಆದರೂ ಒಂದು ಮಾತನ್ನು ಹೇಳುವನೆ ಕೇಳು. ಪಾಂಡವರೇನು ಅನ್ಯರಲ್ಲ, ನಿನ್ನ ಚಿಕ್ಕಪ್ಪನ ಮಕ್ಕಳು. ಅವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಉದ್ದೇಶ. ಚಿಕ್ಕಪ್ಪ, ಈ ನೀತಿ ವಾಕ್ಯಗಳನ್ನು ಆ ಪಾಂಡವರು ಹೇಳಲಿಲ್ಲಬೇಕೆ? ನಿಮಗಾಗಲಿ ಅಥವಾ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡುಬರುತ್ತಿರುವಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಅನುಗುಣವಾದದ್ದನ್ನೇ ಹೇಳುತ್ತಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಕೇಳು ಕೃಷ್ಣ, ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ ಕೃಷ್ಣ. ಗೋಭಿಮಾನ್ಯ ಚೂನತಿಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಸೆಯಿಂದ ದುರಾಭಿಮಾನ. ವಿಚಾರ ಮಾಡಿ ನೋಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ಈ ನಿನ್ನ ವಾಕ್ಪಟತ್ವವನ್ನು. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಆಗಲ್ಲ ಕೇಳು ವಾಸುದೇವ, ಆಗಲ್ಲ ಕೇಳು. ಈ ದುರ್ಯೋಧನನ್ನು ಸದೆಬಡಬೇಕೆಂದಲ್ಲವೇ ಓ ನಿನ್ನ ಹೊಟ್ಟೆ ಬಾಕ ಭೀಮ. ಅದು ಅದು ದುರಾಗ್ರಹ. ಲೌಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ಒತ್ತಲೇಬೇಕೆಂದಲ್ಲವೇ ಓ ನಿನ್ನ ಮಿತ್ರ ಪಾರ್ಥ. ಅದು ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಮಾಡಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಭರತಖಂಡದಲ್ಲಿದ್ದ ಮಧ್ಯುತ ಪತಾಕೆಯನ್ನು ಹಾರಿಸಬೇಕೆಂದು ಹವಣಿಸುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುರಭಿಮಾನ. ನಾವೇ ಸಮರ್ಥರು, ನಾವೇ ಜಯಶೀಲರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು, ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರಾತ್ಮರಾದ ದ್ರೋಹಿಗಳ ದುರಾತ್ಮರಾದ ದ್ರೋಹಿಗಳ ಫಲವು ಬರುವ ಶಿಕ್ಷಣ. ಫಲ ಬಜಾಯಿಸಿ ಬರುವ ಅಗಪುರ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಭಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಅದು ಅಲ್ಲದೆ ಬಾರಿ ಬಾರಿಗೂ ಸಂಧಿ 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 ಎಂದು ಬರುತ್ತಿರುವ ಈ ನಿನ್ನ ಪುಂಡಾಟವು ಇಂದಿಗೆ ಕೊನೆಯಾಗಿ ಹೋಗಲಿ. ಹಾಗೂ ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ನನ್ನ ಆಗೆ ತೀರದ ಹೊರತು
ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳಪಾರ್ಥನ ಚಿರವ ಹರಿಪತನಕ. ಆ ದುರುಳಪಾರ್ಥನ ಚಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಅವಣಿಸುತ್ತಿರುವೆಯಲ್ಲ, ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಭಾಮ ವಲ್ಲಭನೇ. ಕೃಷ್ಣ, ಪಾಂಡು ತನಯರ ಇಥವನು ಭಯಜುತ. ಪಾಂಡು ತನಯರ ಇಥವನು ಭಯಜುತ. ಸಂಧಿಯ ನಾಟಕ ಆಡಲೆಂದು ಬಂದ ನೀನು. ಸಂಧಿಯ ನಾಟಕ ಆಡಲೆಂದು ಬಂದ ನೀನು. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಭಾಮ ವಲ್ಲಭನೇ. ಕೃಷ್ಣ, ಹಠವಂತರು ನಾವು. ಕೃಷ್ಣ, ಕೃಷ್ಣ, ಹಠವಂತರು ನಾವು ದಿಟವಿದ ಕೇಳುನೆ. ಹಠವಂತರು ನಾವು ದಿಟವಿದ ಕೇಳುನೆ. ದುರದೊಳು ಪಾರ್ಥನ ಶಿರ ಕಡಿದಿಡುವೆ. ದುರದೊಳು ಪಾರ್ಥನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಭಾಮ ವಲ್ಲಭನೇ. ಕೃಷ್ಣ,
ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ನಿನ್ನ ಧರ್ಮದ ನುಡಿಗಳಿಂದ ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯಿತು. ದುರ್ಯೋಧನ, ತಿರುದುಣ್ಣುವವರ ಸಂಬಂಧವೋ ಹೇಗೆ ಸಾಧ್ಯ ಸುಯೋಧನ? ಓಹೋ, ಬೇರೆ ಮೀರಿದು ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದನ್ನು ಆಲೋಚಿಸಿದ್ದು. ಯಾರು ಕಳಿಸಿದ್ದು? ಭಾರತ ಭೂಮಿ ರಾಜ, ಭಾರತ ಭೂಮಿ ರಾಜ, ಭಾರತ ಭೂಮಿ ಕರೆಸಿಗನೆ ಅನುಜಾತರ, ಕರೆಸಿಗನೆ ಅನುಜಾತರ, ಕರೆಯೊನಿತ್ತು ಜಾತಿ ಪಡೆ ಯಾಗೋವೇಗ, ಕರೆಯೊನಿತ್ತು ಜಾತಿ ಪಡೆ ಯಾಗೋವೇಗ, ವೈರವನೆ ನೀಗಿ ನಿಶೈರನೆಯ ತಾಳೆ, ಭೈರವನ ನೀಗಿ ಶೈರನೆಯ ತಾಳೆ, ತೋಣ ಕರುಣ ಬಲ ಪರಗುಣವಿದನೆ ಬಾಳೆ ಬಲ ಧರ್ಮ ತೋಣ ಜನ ಕರುಣ ಭಾರತ ಭೂಮಿ ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸಲು ಸಲುವಾಗಿ ಇದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಇದು ರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಕಲ ತಪ್ಪನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಪರಂತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ಬಿಗುದೇ ಎಡಿ ಪಾಂಡವರಲ್ಲಿ ಕೃಷ್ಣ, ಕ್ಷಾತ್ರ ಧರ್ಮ ಬಿಗುದೇ ಎಡಿ ಪಾಂಡವರಲ್ಲಿ ರೂಢಿಯಳವರೆಂದು ಶ್ರೇಷ್ಠರಲ್ಲಿ ಮೂಢತನವಿದಲ್ಲವೇ ಈ ಕೃಷ್ಣ? ಕೌರವೇಶ್ವರ, ಮೂಢತನವಿದಲ್ಲವೇ ಈ ಹರಿದು ಏನಿದಲ್ಲವಾ? ಹರಿದು ಏನಿದಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ, ಭ್ರಾಂತಿ ಮೂಡಿದೆಯ ಮುಕುಂದ. ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಕೃಷ್ಣ.
ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿಯೇ ಅದನ್ನೇ ಹೊಂದುವೆ. ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಓಡಿಗಟ್ಟಲೇಬೇಕೆಂದು ಪಟ್ಟಿಡಿದ ಕೆಟ್ಟಾಳು ಈ ದುರ್ಯೋಧನ ನೋಡಿ ಕೆಣಕಿ ಕೇಕೆ ಹಾಕಿ ಕಳಲವೇ ಓಡಿನ ಪಾಂಡವರ ಸತಿ ಪಾಂಚಾಲಿ ಅಂದೆ ತೊಟ್ಟದ ಕೃಷ್ಣ ಛಲವನು. ಭೂತ ಪ್ರೇತ ಪಿಶಾಚಿಗಳೇನಾದ ಭೂತನಾಥೇಶ್ವರನೇ ಕೋಳ ಕೆರೆದು ಕದರಕ್ಕೆ ಕಲಿಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಉಳಿಗೆ ಹೋದರೂ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನನೆಂಬ ದುರ್ಯೋಧನು ಮಸಣದಲ್ಲಿ ಮಣ್ಣಿಳಿದು ಮಣ್ಣಾಗಿ ಸೆಳೆದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಏಳು ಮುರಕರಿಯೇ ಅಡ್ಡ ಮಾಡಿ ಕೃಷ್ಣ, ಸಂಧಾನದಿಂದೆಂದಿಗೂ ರಾಜ್ಯವು ದೊರಕುವುದಿಲ್ಲ. ಅದು ದೊರಕುವುದಾದ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸಸ್ಯ ಸ್ಪಂದನದಲ್ಲಿ ಕೆಳತಟ್ಟು ಮಾಡುವ ಯುದ್ಧ ಕಡಾಕಡಿ. ಸತ್ತರೆ ಸಾಹಿತ್ಯ, ಬದುಕಿನ ಸಾಮ್ರಾಜ್ಯ. ಇದೆ ನನ್ನ ಕೊನೆ ಮಾತು. ಹೋಗು ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಕತಿಪೇಟೈಸಿ ಯೋಧನ ಹೋರಿಗ ಕತಿಪೇಟೈಸಿ ಅದಕ್ಕಿಂತ ಮೊದಲವೇ ಅದೇ ಮಾತು ಬದಲುವೆ. ಅದಕ್ಕಿಂತ ಮೊದಲವೇ ಅದೇ ಮಾತು ಬದಲುವೆ. ಕುಲಯಿನ ಕುಲಪ ಮರಿಕೆಯ ಹೊರಗಳು ಸರಿಯದೆ
ಸಂದೇಶವನ್ನು ತಿರಸ್ಕರಿಸುತ್ತೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಾರ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ? ಇದು ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ತಾವೇ ನಿರ್ಣಯಿಸಬೇಕು. ಆಹಾಹಾಹಾಹಾಹಾಹಾಹಾ. ಅದು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ತಿಂತಿರುವೆನು. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬಹುದು. ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವುದು ಸುಯೋಧನ. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸಿದರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಈ ನಿನ್ನ ದುಡುಕುತನಕ್ಕೆ ತಕ್ಕ ಶಿಕ್ಷೆಯನ್ನೇ ಕೊಡುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಯತ್ನಿಸುವಿರಾ? ಇದು ನಿಮ್ಮಿಂದ ಆಗದು. ಎಲ್ಲಿ ಈಗ ಬಂಧಿಸಿರಿ? ಕೃಷ್ಣ ಕೃಷ್ಣ ಆಯೆ ಆಯೆ ಆಯೆ. ನನ್ನೊಡನೆ ಬಾಕರಣ ನಿನಗೆ ಕೆಲವೊಂದು ರಹಸ್ಯವಾದ ವಿಚಾರಗಳು ತಿಳಿಸುವನು. ಪರಮಾತ್ಮ, ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿರುವ ಗುಣಗಳು ನಿನ್ನಲ್ಲಿರುವುದೇ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕುಲಹೀನನಲ್ಲ ಕೇಳಲ್ಲ ಮಾತ. ಹೌದು ಕರ್ಣ, ಕುಲಹೀನನಲ್ಲ ಕೇಳಲ್ಲ ಮಾತ. ರವಿ ಅಂಶದೊಳಗ ಧರಿಸಿದ ಸುಕುಮಾರ ಸುತನೆ ಸುಕುಮಾರ. ಪರಮಾತ್ಮ, ಹೌದು ಕರ್ಣ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಹೌದು ಕರ್ಣ, ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ. ಸರೆಯ ಬೆಳಗುವ ರವಿಯ ಕರುಣದೆ, ಸರೆಯ ಬೆಳಗುವ ರವಿಯ ಕರುಣದೆ. ಮಹಾ ಮಹಿಮನೆ ತಳಮಳ ತಳಮಳವೇ ತಕ್ಕ ತಳಮಳವೇ ಮನದ ಚಿಂತೆ ತೊರೆ. ಕರ್ಣ, 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 ತಳಮಳವೇ ಮನದ ಚಿಂತೆ ತೊರೆ. ಅಮಿತ ಭುವನಗೋ ಕೀರ್ತಿಯ ಪಡವೆ. ಕರ್ಣ, ಅಮಿತ ಭುವನದೋ ಕೀರ್ತಿಯ ಪಡವೆ. ಘನತರವೆನಿಸಿದ ಮೇದಿನಿಯೊಳುನೆ. ಔಷಣ, ಘನತರವೆನಿಸಿದ ಮೇದಿನಿಯೊಳುನೆ. ಮಹಾ ಮಹಿಮನೆ ವೆನಿಸಿ ನೆಲೆವರ ಸುತನೆ ಸುಕುಮಾರ. ದೂರ ದೂರ ಸುಕುಮಾರ ಸುಕುಮಾರ ಸುಕುಮಾರ. ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರ ವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿಯು, ಸೂರ್ಯ ದೇವನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಏನು ಪರಮಾತ್ಮ, ನಾನು ಸೂತನಲ್ಲವೇ? ಶ್ರೇಷ್ಠವಾದ ಚಂದ್ರವಂಶವು ನನ್ನ ವಂಶವೇ. ಕುಂತಿದೇವಿಯು ನನ್ನ ಜನನಿ. ಹೌದು ಕರ್ಣ, ಸೂರ್ಯನು ನನ್ನ ಜನಕನೇ. ಹೌದು. ಲೋಕೈಕ ವೀರರಾದ ಪಾಂಡವರು ನನಗೆ ಸಹೋದರರಾಗಬೇಕೆ? ಹೌದು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಇದಾದರೂ ಯುದ್ಧ ಕಾಲ, ನೀನಾದರೂ ಪಾಂಡವರ ಪಕ್ಷಪಾತಿ.
ಅವರ ತಲೆಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿ ರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರಸೇವೆಯಲ್ಲಿ ಕೈ ಕಟ್ಟಿಕೊಳ್ತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇನಿದು ಶಾಪ, ಪಾಪಿಯಾಗಿ ಪರಿತಾಪಗಿಳಾದ ದೇವಾ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅವನಿಲ್ದೆಯಲ್ಲಿ ಕಂದ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅವನಿಲ್ದೆಯಲ್ಲಿ ಬಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇ ಪಾಪಿಯಾಗಿ ಪರಿತಾಪಗಿಳಾದ ದೇವಾ ಶೋಧನೆಯೇ ಜನ್ಮ ರಹಸ್ಯದ ಅಂತರವರೆದು ಜನುಮಧಾರೆಯ ನಿರ್ದಯವರಿದು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾರೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜರ ಸಮಗೂಡಿ. ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಗಿ ಜೀವನ ಸಂಕಟ ಕಾರಣ. ಪಾತಗಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ಶಾಪ, ಪಾಪಿಯಾಗಿ ಪರಿತಾಪಗಿಳಾದ ದೇವಾ ಶೋಧನೆಯೇನಿದು ಶಾಪ, ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವಲ್ಲವೇ? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ,
ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ದೇವ? ನನ್ನ ನುಡಿಯ ಸಂತೋಷದೆ ಆಲಿಸುವೀರ ಮಾತು ಕುಂತೆಯ ಕುವರ ಕುಂತಿ ಮಾತೆಯ ಕುವರ. ಪರಮಾತ್ಮ, ನುಡಿಯ ಸಂತೋಷದೆ ಆಲಿಸುವೀರ ಮಾತು ಕುಂತೆಯ ಕುವರ ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ ವೀರವರ ರವಿ ಕುವರ. ಪರಮಾತ್ಮ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆ ಜಗಳ ನಗೆಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆ ಜಗಳ ನಗೆಯ ತೀರ. ನಾಮದೇವದಿ ಕರ್ಣ ನಾಮದೇಯದಿ ದಾನ ಸೂರ ನಿನ್ನ ಚರಿತ್ರೆಯು ಆಚಂದ್ರಕರ. ನಿನ್ನ ಚರಿತ್ರೆಯು ಆಚಂದ್ರಕರ. ನಿನ್ನ ಚರಿತ್ರೆಯು ಆಚಂದ್ರಕರ. ಪರಮಾತ್ಮ, ಕರ್ಣ, ಹಾಗಾದರೆ ಪಾಂಡವರು ನನ್ನ ಸಹೋದರರೇ? ಹೌದು ಕರ್ಣ. ಅಂದು ನನ್ನನ್ನು ಸೂತನೆಂದು ಹೀಯಾಳಿಸುತ್ತಿರುವರಲ್ಲ ದೇವ. ಸೋತನೋ ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ. ಸೋತನೋ ಅನಾಥನಲ್ಲವೋ ಚಂದ್ರಕುಲಾದೇಶನೇನೋ. ಪಾಂಡವರಳು ಸೇರಿಸುತ್ತದೆ ಕರ್ಣ. ಪಾಂಡವರನ್ನು ಸೇರಿಸುತ್ತದೆ ಬಾಳುವಿ ಬಾರ ಬಾಳುವಿ ಬಾರ ಬಾಳುವಿ ಬಾರ ನೀನು ಏನು, ನಾನು ಪಾಂಡವರೊಡನೆ ಸೇರಿ ಬಾಳುವುದೇ? ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವಿಲ್ಲ. ಸಂತೋಷದೆ ಆಲಿಸುವೀರ ಮಾತು ಕುಂತಿಯ ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ ವೀರವರ ರವಿ ಕುವರ. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಪರಮಾತ್ಮ, ವಿವಾಹಕ್ಕೂ ಮೊದಲೇ ತಾಯಿಯಾಗುವೆಂಬ ಲೋಕಾಭಾವದ ಕೆದರಿದ ತಾಯಿಯು ನೀನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಆ ಸೂತರು ನಿನ್ನನ್ನು ಅತಿ ಪ್ರೀತಿ ಪ್ರೇಮದಿಂದ ಸಾಕಿಸಲು ಇದ್ದನು. ಈಗಲೂ ನೋಡಿ ಬಾ ಕರ್ಣ, ಆ ಕೌರವರನ್ನು ಪಾಂಡವರಿನ ಪಾದ ಮೇಲೆ ಕರೆಯುವರು. ಅವರಿಂದಲೂ ಸಾಮಂತ ರಾಜನಂತ ಓಲೈಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಿದಂತೆ. ಪರಮಾತ್ಮ, ಕರ್ಣ,
ಆ ಭೀಮಾರ್ಜುನರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವರೆಂದು ಹೀಯಾಳಿಸುತ್ತಿರುವರಲ್ಲ ದೇವ. ನಾನಿಂದವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರಾದ ಪಾಂಡವರಿಗೂ ಸಹ ತಿಳಿಯದು. ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ಯಾರಿಗೂ ಸಹ ತಿಳಿಸಲಿಲ್ಲ. ಈಗ ತಾನೇ ದಿಂದ ಜನ್ಮ ರಹಸ್ಯವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವರು. ಆಕೆ ನಿನ್ನ ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುತ್ತಿರುವಳು. ಕರ್ಣ, ಆಕೆ ಮನಸ್ಸನ್ನು ನೋಯಿಸಬೇಡ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಹೊರಡಲೆ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ತಮ್ಮನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನನುಜರೇ. ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿಯಾದ ಪಾರ್ಥ ನನ್ನ ಸಹೋದರನೇ. ಅರ್ಜುನ, ಅರ್ಜುನ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲೋ. ಅಯ್ಯೋ, ನಿನ್ನ ಶಿರಸ್ಸು ಈ ರಣಾಂಗಣದ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ? ಹೇಗೆ ನೋಡಲಿ? ಅಯ್ಯೋ, ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ನನ್ನ ಬಂಧು ವರ್ಗದವರಾರೆಂದು ತಿಳಿಯದೆ ವ್ಯದೆ ಪಡುತ್ತಿದ್ದ ನನಗೆ ಇಂತಹವರೇ ನನ್ನ ಬಂಧು ವರ್ಗದವರೆಂದು ತಿಳಿದ ಬಳಿಕ ಎಂತಹ ಸಂಕಟ ಪ್ರಾಪ್ತವಾಗುತ್ತಿರುವುದು. ಹೇ ಪಾಪಿಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೃಷ್ಣ, ನಿನ್ನನ್ನು ನಂಬಿ ಯಾರು ಬದುಕಿದರಯ್ಯ, ಯಾರು ಬದುಕಿದರು? ಆರು ಬದುಕಿದರಯ್ಯ, ಹರಿ ನಿನ್ನ ನಂಬಿ. ಈರೇಳು ಲೋಕದಲ್ಲಿ ಒಬ್ಬರನು ಕಾಣೆ, ಒಬ್ಬರನು ಕಾಣೆ. ಆರು ಬದುಕಿದರಯ್ಯ, ಅರೆ ನಿನ್ನ ನಂಬಿ.
ಒಬ್ಬರನು ಕಾಣೆ ಆ ಹರಿ ನೆಲವ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿದೆ ಪಾಲನುಳಿಸಲು ಬಂದ ಕೂದಲಿಯ ನೀ ಕೊಂದೆ ಪಾಲನುಳಿಸಲು ಹೋಗಿ ಬಲಿಯ ಭೂಮಿಗೆ ತುಳಿದೆ ಪಾಲನುಳಿಸಲು ಬಂದ ಕೂದಲಿಯ ನೀ ಕೊಂದೆ ಸುಲಭದಲ್ಲಿ ನೆಲೆ ಅರಿತು ಮಾವಗಂತನ ಕೊಂದೆ ಸುಲಭದಲ್ಲಿ ನೆಲೆ ಅರಿತು ಮಾವಗಂತನ ಕೊಂದೆ ಸುಲಭದಲ್ಲಿ ನೆಲೆ ಹರಿತು ಮಾವಕಂತನ ಕೊಂದೆ ಹೀಗಿರುವಾಗ ಆರು ಬದುಕಿದರೆ ಇದೇ